ರೇಣುಕಾಸ್ವಾಮಿ ಪ್ರಕರಣದಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಅರ್ಧದಲ್ಲೇ ನಿಂತಿತ್ತು. ಸಿನಿಮಾದ ಶೂಟಿಂಗ್ಗಾಗಿ ಮೈಸೂರಿನಲ್ಲಿದ್ದ ದರ್ಶನ್ ರನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದರು. ಈಗ ದಾಸ ಬಂಧನ ಮುಕ್ತರಾಗಿರುವುದರಿಂದ ಮತ್ತೆ ಡೆವಿಲ್ ಸಿನಿಮಾದ ಶೂಟಿಂಗ್ ಆರಂಭವಾಗಿದೆ. ಡೆವಿಲ್ ಸಿನಿಮಾವನ್ನು ಮಿಲನ್ ಪ್ರಕಾಶ್ ನಿರ್ದೇಶನ ಮಾಡುತ್ತಿದ್ದು, ಮೈಸೂರಿನಲ್ಲಿ ಬಹುತೇಕ ಶೂಟಿಂಗ್ ನಡೆದಿತ್ತು. ಡೆವಿಲ್ ಸಿನಿಮಾಕ್ಕಾಗಿ ಸೆಟ್ ಹಾಕಿ ಶೂಟಿಂಗ್ ಮಾಡಲಾಗುತ್ತಿತ್ತು. ಈಗ ಮೈಸೂರಿನಿಂದಲೇ ಎರಡನೇ ಹಂತದ ಚಿತ್ರೀಕರಣ ಆರಂಭವಾಗುತ್ತಿದ್ದು, ಕೇವಲ ದರ್ಶನ್ ಅವರ ಭದ್ರತೆಗಾಗಿ ಲಕ್ಷ ವೆಚ್ಚದಲ್ಲಿ ಖರ್ಚು ಮಾಡಲಾಗುತ್ತಿದೆ. ಮೈಸೂರಿನಲ್ಲಿ 4 ದಿನಗಳ ಕಾಲ ಮಾರ್ಚ್ 12ರಿಂದ 15ರವರೆಗೆ ಈ ಸಿನಿಮಾದ ಶೂಟಿಂಗ್ ನಡೆಯಲಿದ್ದು, ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೆಡ್ಯೂಲ್ನಲ್ಲಿ ಟಾಕಿ ಪೋರ್ಷನ್ ಅನ್ನು ಶೂಟ್ ಮಾಡಲಾಗುತ್ತಿದ್ದು, ಬೆನ್ನು ನೋವಿನಿಂದ ದಾಸ ಗುಣಮುಖರಾದ ಬಳಿಕ ಆಕ್ಷನ್ ಸೀನ್ಗಳನ್ನು ಶೂಟ್ ಮಾಡುವ ಸಾಧ್ಯತೆ ಇದೆ. ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಡೆವಿಲ್ ಶೂಟಿಂಗ್ ಆರಂಭವಾಗುತ್ತಿದ್ದು, ಹೀಗಾಗಿ ಭದ್ರತೆಗಾಗಿ 32 ಮಂದಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇದಕ್ಕಾಗಿ ಚಿತ್ರತಂಡ ಸುಮಾರು 2 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದೆ ಎನ್ನಲಾಗಿದೆ. ಡೆವಿಲ್ ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು, ದರ್ಶನ್ ಮಾಸ್ ಲುಕ್ ಹಾಗೂ ಡೈಲಾಗ್ ಝಲಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದರು.